ಹಾಯ್ ಎಲ್ಲರಿಗೂ. ಇವತ್ತಿನ ನನ್ನ ವಿಡಿಯೋದಲ್ಲಿ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕರಿಮೆಣಸನ್ನು ನಾವು ಯಾವ ರೀತಿ ತೋಟದಲ್ಲಿ ಹಾರ್ವೆಸ್ಟ್ ಮಾಡ್ತೇವೆ, ಅಂದರೆ ಯಾವ ರೀತಿ ಕೊಯ್ಲನ್ನು ಮಾಡ್ತೇವೆ, ಹಾಗೆಯೇ ಅದನ್ನು ಯಾವ ಮೆಷಿನಲ್ಲಿ ಹಾಕಿ ನಾವು ಸಪ್ರೇಟ್ ಮಾಡುವಂಥದ್ದು ಮತ್ತು ಅದನ್ನು ಯಾವ ರೀತಿಯೆಲ್ಲ ಪ್ರೋಸೆಸ್ ಮಾಡಿ ನೆಕ್ಸ್ಟಿಗೆ ನಾವು ಮಾರ್ಕೆಟ್ಗೆ ಮಾರ್ತೇವೆ ಅಂತ ಹೇಳಿ ನಾನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿಗ ನಾವು ಬಟ್ಟಿಯಲ್ಲಿ ಇಟ್ಟಿರೋದು ನಮ್ಮ ತೋಟದಿಂದ ತಂದಂತಹ ಕರಿಮೆಣಸಿದು. ನೆಕ್ಸ್ಟಿಗೆ ಏನು ಮಾಡ್ತೇವೆ ಅಂತಂದರೆ ಅದನ್ನು ಮೆಷಿನಲ್ಲಿ ಸಪ್ರೇಟ್ ಮಾಡ್ತೇವೆ, ಹಾಗೆ ಅದನ್ನು ಒಣಗಿಸಲಿಕ್ಕೆ ಹಾಕುವಂಥದ್ದು. ಇದೀಗ ಒಣಗಿದಂತಹ ಕರಿಮೆಣಸು. ಹಾಗಾಗಿ ಈ ಪ್ರೋಸೆಸ್ ಏನೆಲ್ಲ ಮಾಡ್ತೇವೆ ಅಂತ ಹೇಳಿ ಫುಲ್ಲಾಗಿ ವಿಡಿಯೋನ ನಾನೀಗ ತೋರಿಸ್ತೇನೆ. ಇದು ನಮ್ಮ ತೋಟದಲ್ಲಿ ನಾವು ಅಡಿಕೆ ಗಿಡ ಉಂಟಲ್ಲ, ಅದಕ್ಕೆ ನಾವು ಇದನ್ನು ಕಾಳು ಮೆಣಸಿನ ಗಿಡವನ್ನು ನೆಟ್ಟಂಥದ್ದು. ಹಾಗೆ ನಾವೀಗ ಕರಿಮೆಣಸಿನ ಕೊಯ್ಲನ್ನು ಮಾಡ್ತಿದ್ದೇವೆ. ಇದು ನಿಜವಾಗಿ ಹೇಳೋದಂದರೆ ಫೆಬ್ರವರಿ ತಿಂಗಳು ಅಂತಲೇ ಇದಕ್ಕೆ ಫಿಕ್ಸ್ ಮಾಡ್ಬೋದು ನಾವು. ಫೆಬ್ರವರಿ ತಿಂಗಳಿಗಾಗುವಾಗ ಕರಿಮೆಣಸೆಲ್ಲ ಕೂಡ ಕೊಯ್ಲಿಗೆ ನಮಗೆ ಬರ್ತದೆ. ಇವರೇನು ಮಾಡ್ತಿದ್ದಾರೆ ಅಂತಂದರೆ ಈಗ ಕರಿಮೆಣಸನ್ನೆಲ್ಲ ತೆಗಿತಿದ್ದಾರೆ. ಅವ್ರೇನು ಮಾಡ್ತಾರೆ ಅಂತಂದರೆ ಹಿಂದೆ ಗೋಣಿಯನ್ನು ಕಟ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಇದು ಕರಿಮೆಣಸಿನ ಗಿಡ ಉಂಟಲ್ಲ, ಅದು ಈ ಅಡಿಕೆ ನಾವು ನಡೋದು ಹೇಗೆ ಅಂತಂದರೆ ಅಡಿಕೆಯ ಗಿಡಕ್ಕೆ ಬುಡದಲ್ಲಿ ನಡುವಂಥದ್ದು. ಅದು ಅಡಿಕೆಯ ಮರವನ್ನು ಆಧಾರ ಇಟ್ಕೊಂಡು ಬಳ್ಳಿಯ ಥರ ಎತ್ತರಕ್ಕೆ ಹೋಗ್ತದೆ. ಹಾಗೆ ಎತ್ತರಕ್ಕೆ ಹೋಗುವಾಗ ನಮಗೆ ಮೇಲೆಗೆಲ್ಲ ಒಬ್ರೊಬ್ಬರಿಗೆ ತಗೊಳ್ಳಿಕ್ಕಾಗೋದಿಲ್ಲ ಅಲ್ಲ, ಅದಕ್ಕೆ ಸೊಂಟಕ್ಕೆ ಎಂತ ಮಾಡೋದು ಅಂತಂದರೆ ಗೋಣಿ ಕಟ್ಟುವಂಥದ್ದು. ಗೋಣಿ ಕಟ್ಟಿ ಮತ್ತು ಅದನ್ನು ಮೇಲಕ್ಕೆ ಹೋದಾಗೆ ಅದಕ್ಕೆ ಹಾಕಿ ಕೆಳಗೆ ತರುವಂಥದ್ದು. ಇದಿಷ್ಟು ನಮಗೀಗ ಸಿಕ್ಕಿದೆ. ಅಂದರೆ ಎಲ್ಲ ಸಹ ನಾನು ಗೋಣಿಯಲ್ಲಿ ಸಿಕ್ಕಿದ್ದನ್ನು ಹಾಕಲಿಲ್ಲ. ಇಲ್ಲೊಂದು 6 ಗೋಣಿಯಷ್ಟು ಮಾತ್ರ ನಾವೀಗ ಇಟ್ಟದಿಲ್ಲಿ. ಇನ್ನೂ ಸಹ ಕೊಯ್ಲುಂಟು. ಇದೀಗ ಇಷ್ಟ ಆಗಿದೆ ನಮ್ಮದು. ಇದು ಕರೆಕ್ಟಾಗಿ ಅಂದರೆ ಕರೆಕ್ಟಾಗಿ ಆಗಿದೆ ಈಗ. ಅಂದರೆ ಕೊಯ್ಲಿಗೆ ಕರೆಕ್ಟ್ ಆದಂತಹ ಒಂದು ಸಮಯ ಫೆಬ್ರವರಿ ಅಂತಲೇ ಹೇಳ್ಬೋದು. ಇದು ಕರಿಮೆಣಸಿನ ಗಿಡ ತುಂಬ ಎತ್ತರಕ್ಕೆ ಹೋದಾಗೆ ನಮಗೆ ಕೊಯ್ಲಿಕ್ಕಾಗೋಲ್ಲ, ಅದಕ್ಕೆ ಏಣಿಯೆಲ್ಲ ಇಟ್ಕೊಳ್ಬೇಕಾಗ್ತದೆ. ಇದು ಒಣಗಿದಂಥ ಕರಿಮೆಣಸು, ಅದು ಎಲ್ಲ ಒಟ್ಟಿಗೆ ಇರ್ತದೆ. ಅದೇ ಇದು ಕರಿಮೆಣಸು. ಇದು ನಾವು ಬಿದ್ದಂತಹ ಕರಿಮೆಣಸನ್ನು ಒಣಗಲಿಕ್ಕೆ ಇಟ್ಟಂಥದ್ದು. ಕೊಯ್ಲು ಮಾಡುವ ಮುಂಚೆ ಇದು ಬೀಳ್ತಾ ಇತ್ತಲ್ಲ, ಅದಕ್ಕೆ ಅದನ್ನು ಸಪ್ರೇಟಾಗಿ ನಾವು ಒಣಗಿಸಿದ, ಅಂದರೆ ಒಟ್ಟಿಗೆ ಹಾಕೋದಿಲ್ಲ. ಇದನ್ನು ನಾವು ಸಪ್ರೇಟಾಗಿ ಇಡ್ತೇವೆ. ಕೊಯ್ಲಿದನ್ನು ಬೇರೆ ಹಾಕೋದು, ಹಾಗೆ ಮೊದಲು ಸಿಕ್ಕಿದ್ದು ಬಿದ್ದದೆಲ್ಲ ಸಪ್ರೇಟಾಗಿ ಹೀಗೆ ನಾವು ಒಣಗಿಸುವಂಥದ್ದು. ಇದನ್ನು ಕೂಡ ನೆಕ್ಸ್ಟಿಗೆ ನಾವು ಮೆಷಿನ್ಗೆ ಹಾಕ್ತೇವೆ. ಈಗ ಕೊಯ್ಲು ಮಾಡುವಾಗ ಸಹ ಹಾಗೆ ನಾವು ಫೆಬ್ರವರಿಗೆ ಆಗುವಾಗ ಮಾಡೋದು. ಯಾಕೆ ಅಂತ ಹೇಳಿದರೆ ಆ ಕರಿಮೆಣಸು ಕರೆಕ್ಟಾಗಿ ಅದು ಸೈಜಿಗೆ ಬಂದಿರ್ತದೆ, ಆಗ ನಮಗೆ ವೆಯ್ಟ್ ಕೂಡ ಜಾಸ್ತಿ ಆಗ್ತದೆ. ಇಲ್ಲಿ ನೋಡ್ಬೋದು ಈಗ ಕರಿಮೆಣಸು ಎಷ್ಟು ಉಂಟು ಅಂತ ಹೇಳಿ. ಒಂದು ಮರಕ್ಕೆ ಈಗ ನಾವು ಅಡಿಕೆ ಮರಕ್ಕೆ ಸಾಧಾರಣವಾಗಿ ನಡುವಂಥದ್ದು. ಯಾಕಂತಂದರೆ ಅದು ಎತ್ತರಕ್ಕೆ ಹೋಗಿ ಅಲ್ಲಿ ನಮಗೆ ಕಾಯನ್ನು ಕೊಡ್ತದೆ. ಒಂದು 3 ವರ್ಷದಕ್ಕಾಗುವಾಗ ನಮಗೆ ಕರಿಮೆಣಸು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏನು ಮಾಡಬೇಕು ಅಂತಂದರೆ ಈಗ ಒಂದು ಸಾಲು ಅಡಿಕೆ ಮರ ನಟ್ಟಿದೆ ಅಂತಂದರೆ ನಾವೀಗ ಆಲ್ಟರ್ನೇಟಿವ್ ಸಾಲಲ್ಲಿ ಗಿಡವನ್ನು ನಡುವಂಥದ್ದು. ಯಾಕಂತಂದರೆ ತೆಗಿಲಿಕ್ಕೆ ಈಸಿ ಆಗ್ತದೆ ಆಗ. ಇಲ್ಲದ್ರೆ ಅಡಿಕೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಈಗ ಗಿಡ ಎಲ್ಲ ಎತ್ತರಕ್ಕೆ ಹೋಗಿದರೆ ನಮಗೆ ಆಗ ಅಡಿಕೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಆಲ್ಟರ್ನೇಟಿವ್ ಅಡಿಕೆ ಮರದಲ್ಲಿ ನಾವು ನೆಡುವಂಥದ್ದು. ಇದೀಗ ಇನ್ನು ಮಿಷಿನಿಗೆ ನೆಕ್ಸ್ಟಿಗೆ ಹಾಕ್ತೇವೆ. ಈಗ ಅದಕ್ಕೆ ಬಟ್ಟಿಯಲ್ಲಿ ಹಾಕಿ ಅದರ ಎಲೆಯನ್ನೆಲ್ಲ ತೆಗೆಯೋದು. ಯಾಕಂತ ಹೇಳಿದರೆ ಈಗ ನಾವು ಮೆಷಿನ್ಗೆ ಹಾಕುವಾಗ ಏನಾಗ್ತದೆ ಅಂತಂದರೆ ಅಲ್ಲಿ ಮೆಷಿನಲ್ಲಿ ಸಿಕ್ಕಿ ಹಾಕ್ಕೊಳ್ತದೆ, ಈ ಕಸ ಎಲ್ಲ ಸಿಕ್ಕಿ ಹಾಕ್ಕೊಳ್ತದಲ್ಲ, ಅದಕ್ಕೆ ಫಸ್ಟ್ ನಾವು ಎಲೆಯನ್ನು ಬಿಚ್ಕೊಳ್ಬೇಕಾಗ್ತದೆ. ನೆಕ್ಸ್ಟಿಗೆ ಮೆಷಿನ್ಗೆ ಹಾಕುವಂಥದ್ದು ನಾವು. ಹಾಗಾಗಿ ಮೊದಲಿಗೆ ಎಂಥ ಎಲೆ ಕಸ ದೊಡ್ಡ ದೊಡ್ಡ ಕಸ ಇದ್ದರೆ ಬಳ್ಳಿ ಇದ್ದರೆ ಅದನ್ನು ತೆಗಿಬೇಕು, ಆಮೇಲೆ ಮೆಷಿನ್ಗೆ ಹಾಕ್ಕೊಳ್ತೀವಿ. ಈಗ ಮೆಷಿನ್ ಈಗ ನೋಡಿದ್ರಲ್ಲ, ಹೀಗೆ ನಾವು ಮೇಲೆ ಹಾಕುವಂಥದ್ದು. ಇದೀಗ ಸಪ್ರೇಟ್ ಮಾಡುವಂತಹ ಮೆಷಿನ್ ಇದು ಬಿಡಿಸ್ತದೆ, ಕರೆಕ್ಟಾಗಿ ಬಿಡಿಸ್ತದೆ. ಆ ಕೋಡಿಂದ ಆ ಕರಿಮೆಣಸನ್ನು ಬಿಡಿಸ್ತದೆ, ಮೇಲೆಯಿಂದ ಹಾಕುವಂಥದ್ದು. ನಾವೀಗ ಕೈಯಲ್ಲಿ ಹಾಕೋದಂತಂದರೆ ಒಂದು 30 ಸಲ ಕೌಂಟ್ ಮಾಡಿ ಹಾಕಿದರೆ ಕರೆಕ್ಟ್ ಆಗ್ತದೆ. ಆವಾಗ ಕರೆಕ್ಟಾಗಿ ಅಲ್ಲಿ ನಮಗೆ ಅದರ ಕಸ ಸಿಗ್ತದೆ. ಇದೀಗ ಇಲ್ಲಿ ಕೆಳಗಿಂದ ನಮಗೆ ಕರಿಮೆಣಸು ಸಿಗುವಂಥದ್ದು. ಅಲ್ಲಿ ರೌಂಡ್ ಆಗ್ತಾ ಉಂಟು, ಒಳಗಡೆ ಇದೆ, ಅಲ್ಲಿಂದ ಸಪ್ರೇಟಾಗಿ ಕೆಳಗಡೆ ಬರ್ತದೆ. ಬಟ್ಟಿಯಲ್ಲಿ ಕರೆಕ್ಟಾಗಿ ಬರ್ತದೆ. ಅಲ್ಲಿ ನೋಡ್ಬೋದು ಯಾವುದೇ ಒಂದು ಕೋಡ್ ಕೂಡ ಇಲ್ಲ, ಎಂತ ಕೂಡ ಇಲ್ಲ, ಕರೆಕ್ಟಾಗಿ ಸಪ್ರೇಟಾಗಿ ಬರ್ತದೆ ನಮಗೆ. ಹಾಗೆ ಒಂದು 30 ಟೈಮ್ಸ್ ಹಾಕ್ಬೋದು. ಈಗ ಓವರ್ಲೋಡ್ ಆಯಿತು ಅಂತಂದರೆ ಜಾಮ್ ಆಗ್ತದೆ ಮೆಷಿನ್. ಮೆಷಿನ್ ಇದ್ದರೆ ತುಂಬ ಈಸಿ ಆಗ್ತದೆ. ಇಲ್ಲಾಂತಂದರೆ ಆಲ್ಟರ್ನೇಟಿವ್ ಆಗಿ ನಾವೇನು ಮಾಡಬೇಕಿತ್ತು, ಮೊದಲೆಲ್ಲ ಈ ಮೆಷಿನ್ ಇರಲಿಲ್ಲ,
ಆವಾಗ ನಾವು ಗೋಣಿಯಲ್ಲಿ ಕರಿಮೆಣಸಿನ ಕೋಡನ್ನು ಹಾಕಿ ಕಲ್ಲಿಗೆ ಬಡಿತಾ ಇದ್ವಿ. ಆವಾಗ ಎಂತ ಆಗ್ತದೆ, ಸಪ್ರೇಟ್ ಆಗ್ತದಲ್ಲ. ಆಮೇಲೆ ಅದನ್ನು ಸಪ್ರೇಟ್ ಆದದನ್ನು ತೆಗೆದು ಒಣಗಿಸಿ ಹಾಗೆ ಈ ಕೋಡಲ್ಲೆಲ್ಲ ಉಳಿತಿತ್ತು, ಕರಿಮೆಣಸು ಹಾಗೆ ಇರ್ತಿತ್ತು. ಅದನ್ನು ಕೈಯಲ್ಲಿ ಇನ್ನೊಮ್ಮೆ ಸಪ್ರೇಟ್ ಮಾಡಬೇಕಿತ್ತು ನಾವು. ಅದು ತುಂಬ ಕೆಲಸ ಆಗ್ತಿತ್ತು. ಆದರೆ ಈಗ ಮೆಷಿನ್ ಬಂದದ್ರಿಂದ ತುಂಬ ಈಸಿಯಾಗಿದೆ. ಈಗ ವರ್ಕ್ ತುಂಬ ಈಸಿಯಾಗಿದೆ. 1.5 ಗಂಟೆಯಲ್ಲಿ 1.5 ಗಂಟೆ 2 ಗಂಟೆಯಲ್ಲಿ ನಮ್ಮ ವರ್ಕ್ ಮುಗೀತದೆ ಇವಾಗ. ಇದೀಗ ಮೆಷಿನ್ ಅದೇ. ಇದು ನೋಡಲಿಕ್ಕೆ ಸ್ವಲ್ಪ ಹೇಗಂತಂದರೆ ಕಬ್ಬಿನ ಹಾಲು ತೆಗಿತೇವೆ ಅಲ್ಲಿ ರೌಂಡ್ ತಿರುಗ್ತದಲ್ಲ ಚಕ್ರ, ಆ ಥರನೇ ಇರುವಂಥದ್ದು. ಇದರ ಒಳಗಡೆ ಸಪ್ರೇಟ್ ಆಗುವಂಥದ್ದು ಒಂದು ರೋಲ್ ಥರ ಇದೆ, ಅದು ಸಪ್ರೇಟ್ ಆಗ್ತದೆ. ಇದೀಗ ನಾವು ಒಣಗಿಸಿದಂಥದ್ದು ಕರಿಮೆಣಸು. ಇದು ಕೂಡ ನಾವು ಸಪ್ರೇಟಾಗಿ ಸಪ್ರೇಟ್ ಮಾಡುವಂಥದ್ದು. ಕೊಯ್ಲಿನ ತೆಗೆದನ್ನು ಬೇರೆ ಮಾಡುವಂಥದ್ದು, ಇದರಲ್ಲಿ ತೆಗೆದನ್ನು ಬೇರೆ ನಾವು ಮಾಡುವಂಥದ್ದು, ಮಿಕ್ಸ್ ಮಾಡೋದಿಲ್ಲ. ಇದು ಸಹ ಸಪ್ರೇಟ್ ಆಗ್ತಿದೆ. ಈ ಮೆಷಿನ್ ನಮಗೆ ಸಬ್ಸಿಡಿಯಲ್ಲಿ ನಾವು ತಗೊಳ್ಳುವಂಥದ್ದು ದಿನಕ್ಕೆ 250 ಮತ್ತು GST ಅಂತ ಹೇಳಿ 45 ಪ್ಲಸ್ ಮಾಡ್ತಾರೆ. 295 ಕೊಟ್ಟು ದಿನಕ್ಕೆ ತಗೊಳ್ಳುವಂಥದ್ದು. ಎಷ್ಟು ನಾವು ಕರಿಮೆಣಸನ್ನು ಕೂಡ ಹಾಕ್ಬೋದು ಇದಕ್ಕೆ ಮೆಷಿನ್ಗೆ. ಇದೀಗ ಒಣಗಿದಂತಹ ಕರಿಮೆಣಸು ಅದನ್ನು ಸಪ್ರೇಟ್ ಇಟ್ಟಿದ್ದಾರೆ. ಈಗ ಇದು ನಮ್ಮ ಮನೆಯಲ್ಲಿರುವಂತಹ ದನ. ಆಲ್ಮೋಸ್ಟ್ ಸಪ್ರೇಟ್ ಆಗ್ತಾ ಬಂತು. ಇನ್ನೂ ಕೂಡ ತುಂಬ ಗೋಣಿ ಇದೆ. ಆಲ್ಮೋಸ್ಟ್ ಹಾಫ್ ಮಾತ್ರ ನಮ್ಮದು ಹಾರ್ವೆಸ್ಟ್ ಆದಷ್ಟೇ. ಅದಕ್ಕೆ ಮೆಷಿನ್ ಸಿಕ್ಕಿತು ಅಂತ ಹೇಳಿ ನಾವು ಆಲ್ರೆಡಿ ಮೆಷಿನ್ಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಕೂಡ ಇದೆ, ತುಂಬ ಇದೆ. ಹೇಳಬೇಕು ಅಂತಂದರೆ ಈ ಮಿಷಿನ್ ಸೆಕ್ಕೆ ಆದಮೇಲೆ ಸ್ವಲ್ಪ ವರ್ಕ್ ಈಸಿ ಆಗಿದೆ. ಇಲ್ಲಂತಂದರೆ ಆ ಗೋಣಿಯಲ್ಲಿ ಹಾಕಿ ಬಡಿಬೇಕು, ಎಷ್ಟೋ ಸಲ ಬಡಿಬೇಕು, ಇಡೀ ದಿನ ಅಲ್ಲ 1-2 ದಿನ ಮೇಲೆ ಹಿಡಿತಿದ್ವಿ ಹಾಗೆ ಸಪ್ರೇಟ್ ಮಾಡಲಿಕ್ಕೆ. ಬಟ್ ಇವಾಗ ಇದು ತುಂಬ ಈಸಿ. ಮೆಷಿನ್ಗೆ ಹಾಕಿದರೆ ಆಯಿತು, ಕರೆಕ್ಟಾಗಿ ಸಪ್ರೇಟ್ ಆಗ್ತದೆ, ಏನೂ ಪ್ರಾಬ್ಲಮ್ ಇಲ್ಲ. ಆ ಕೋಡಿಂದ ಕರೆಕ್ಟಾಗಿ ಆ ಕರಿಮೆಣಸನ್ನು ಸಪ್ರೇಟ್ ಮಾಡಿ ಕೊಡ್ತದೆ. ನೆಕ್ಸ್ಟಿಗೆ ನಾವೆಂತ ಮಾಡ್ತೇವೆ ಅಂತಂದರೆ ಗೋಣಿಯಲ್ಲಿ ಸ್ಟೋರ್ ಮಾಡುವಂಥದ್ದು. ನೆಕ್ಸ್ಟಿನ ಪ್ರಾಸೆಸ್ ಏನು, ಒಣಗಿಸೋದು. ಇದೊಂದು ಸ್ವಲ್ಪ ಮೆಷಿನ್ ಓಲ್ಡ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ತೂತಾಗಿದೆ. ಇಲ್ಲಿ ನೋಡಿ ಅಂತೆ ಕರೆಕ್ಟಾಗಿ ಇಲ್ಲಿ ಅದರ ಕಸ ಬರ್ತದೆ. ಕಸ ಇದ್ದದೆಲ್ಲ ಹೊರಗಡೆ ಕರೆಕ್ಟಾಗಿ ಎಷ್ಟು ಬರ್ತದೆ, ಏನೂ ಉಳಿಯೋದಿಲ್ಲ, ಕರೆಕ್ಟಾಗಿ ಹೊರಗಡೆ ಬರ್ತದೆ. ಇದನ್ನು ಮತ್ತು ನಾವೇನು ಮಾಡ್ತೇವೆ ಅಂತಂದರೆ ಉಳ್ದದುಂಟಲ್ಲ ಆ ಕಸವನ್ನು ಅದಕ್ಕೆ ರೋಡಲ್ಲಿ ಹಾಕೋದು ಒಂದು ನಂಬಿಕೆ. ಅದು ಈಗ ಜನರು ಎಷ್ಟು ಮೆಟ್ಟಿಕೊಂಡು ಹೋಗ್ತಾರೆ ಅಷ್ಟು ನಮಗೆ ಕಾಳು ಮೆಣಸು ಜಾಸ್ತಿ ಆಗ್ತದೆ. ಹಾಗೆ ಕಪ್ಪು ಬಂಗಾರ ಅಂತ ಕರೀತೇವೆ ಅದನ್ನು. ಯಾಕಂತಂದರೆ ಅದರಲ್ಲಿ ಇದ್ದಂಥ ಬಂಗಾರ ಯಾವತ್ತೂ ಕೂಡ ಶಾಶ್ವತ ಅಂತ ಹೇಳಿಕೊಂಡು. ನೆಕ್ಸ್ಟಿಗೆ ಏನಿಲ್ಲ, ಗೋಣಿಯಲ್ಲಿ ಸ್ಟೋರ್ ಮಾಡೋದು. ನೆಕ್ಸ್ಟಿಗೆ ಇದನ್ನು ಒಣಗಿಸುವಂಥದ್ದು. ಒಣಗಿಸೋದನ್ನು ನಾಳೆ ಬೆಳಿಗ್ಗೆ ಮಾಡ್ತೇವೆ. ಹಾಗಾಗಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ನಮ್ಮದು ವರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಇವಾಗ ನೆಕ್ಸ್ಟ್ ಪ್ರೋಸೆಸ್ ಇದೆಲ್ಲ ಆಗಿ ಸ್ಟೋರ್ ಮಾಡಿ ನೆಕ್ಸ್ಟಿಗೆ ನಾವು ಒಣಗಿಸುವಂಥದ್ದು. ಅದನ್ನು ನಾವು ನಾಳೆ ಬೆಳಗ್ಗೆ ಮಾಡ್ತೇವೆ. ಸೊ ಈ ವಿಡಿಯೋನ ನೆಕ್ಸ್ಟ್ ನಾನು ಸಪ್ರೇಟಾಗಿ ಮಾಡ್ತಾಯಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಯಾವ ರೀತಿ ನಾವು ತೋಟದಲ್ಲಿ ತಂದು ಯಾವ ರೀತಿ ಪ್ರೊಸೆಸ್ ಮಾಡ್ತೇವೆ ಅಂತ ಹೇಳಿ ನಿಮಗೆ ನಾನು ತೋರಿಸಿದ್ದೇನೆ. ಹಾಗಾದರೆ ಇವತ್ತಿನ ವಿಡಿಯೋನ ನಾನು ಸ್ಟಾಪ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ಬೋದು ನೇಚರ್ಸ್ ಫ್ಲೇವರ್ಸ್ ಹಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.